ಬೌದ್ಧ ಧರ್ಮದ ಬಹಳ ದೊಡ್ಡ ಕೇಂದ್ರ. ಸನ್ನತಿಯಿಂದ ದಕ್ಷಿಣಕ್ಕೆ ಕೊಪ್ಪಳದ ಗವಿಮಠ, ಮಸ್ಕಿ, ಕಡೆಯ ಕದ್ರಿ, ಇಲ್ಲಿ ಎಲ್ಲ ಕಡೆ ಪಸರಿಸಿಕೊಂಡು ಒಂದು ಕಾಲದಲ್ಲಿ ಬೆಳೆಯಿತು. ಅಂದ್ರೆ ಕರ್ನಾಟಕ ಉತ್ತರ ಭಾರತದಿಂದ ಬಂದ ಬೌದ್ಧ ಧರ್ಮವನ್ನ ತನ್ನೊಳಗೆ ಸೇರಿ ಜನಪದ ಕಾವ್ಯಗಳು. ನಿನ್ನೆ ಒಂದು ಮಂಟೇಸ್ವಾಮಿ ಕಾವ್ಯ ಪೂಜೆಯಿಂದ ನೋಡಿ, ಗಣೇಶನ ಪೂಜೆಯಿಂದ ಆರಂಭ ಆಗುವುದಿಲ್ಲ. ಗಣೇಶ 7ನೇ ಶತಮಾನದಿಂದ, ಅದು ಕೂಡ ನಮ್ಮ ಸಂಸ್ಕೃತಿಯ ಭಾಗವೇ. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ ಮತ್ತೆ ಬೆಳಕಿನ ಆರಾಧನೆಯಿಂದ, ಈ ಬೆಳಕು ಎಂಬುದು ಕನ್ನಡಿಗರ ವಿವೇಕದ ಎಲ್ಲರಿಗೂ ಸಹ ನಮಸ್ಕರಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ನಮಗೆ ಅತ್ಯಂತ ಅರ್ಥಪೂರ್ಣವಾಗಿ ಗೋಷ್ಠಿಗಳು ನಡೆದು ಬಂದಿದೆ. ಕಾರ್ಯಕ್ರಮಕ್ಕೆ ಕಳಶವಿಟ್ಟಂತೆ ಸಮಾರಂಭದಲ್ಲಿ ಪೂಜ್ಯ ಗುರುಗಳು ಭಾಗವಹಿಸಿದ್ದಾರೆ. ನಮ್ಮ ಭಾಗ್ಯ ನಮ್ಮ ಕಸಾಪದ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿ ಸಾಹೇಬರು ಬಂದಿದ್ದಾರೆ. ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು, ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆದ ಬಿಳಿಮಲೆ ಸಾಹೇಬರು ಬಂದಿದ್ದಾರೆ. ಅದರ ಜೊತೆಗೆ ನಮ್ಮ ಸಂತೋಷ್ ಆನ್ಗಲ್ ಸಾಹೇಬರು ಬಂದಿದ್ದಾರೆ. ಇದು ಅರ್ಥಪೂರ್ಣ ಅವರು ನಮ್ಮನ್ನೆಲ್ಲ ಕುರಿತು ಮಾತನಾಡಬೇಕಂತ ವಿನಂತಿ. ಎಲ್ಲ ನಿಮ್ಗೆ ಕಾಪರೇಟ್ ಆಗುತ್ತಲ್ಲ. ಸರ್ ಇಲ್ಲಿ ನೋಡಿ ಸರ್, ಎಲ್ಲ ರೆಡಿ ಸರ್. ಪ್ರಶಸ್ತಿಯನ್ನು ಪಡೆದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಕೀರ್ತಿಯನ್ನು ತಂದಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಸಹ ಅಭಿನಂದನೆ ಇದ್ದೇವೆ. ಆಕಾಶದಲ್ಲಿ ಧ್ರುವತಾರೆಯಂತೆ ನಕ್ಷತ್ರ ಮಿನುಗಿದೆ ಈ ಕರಾಟೆಯಲ್ಲಿ. ಸರ್ ರೆಡಿ ಸರ್. ಇನ್ನಷ್ಟು ಸಾಧನೆ ಮಾಡಿ ಕನ್ನಡದ ಕೀರ್ತಿ ಪತಾಕೆಯನ್ನು ದಿಗಂತದತ್ತ ಎತ್ತರಿಸಬೇಕೆಂದು ವಿನಂತಿಸಿಕೊಳ್ತಾ ಹಾರ್ವಿನ್ ಭಾಸ್ಕರ್, ದೇವಿಕಾ ಎಂಬಿ, ಜೀವಿತಾ ಬಿಕೆ, ಲಾವಣ್ಯ ಬಿಎಲ್, ದಿವ್ಯಾ ಜೈನ್, ನವ್ಯ ಪಿಎಲ್, ಸ್ವಾತಿ ಎಂಆರ್, ರಿತು ಎನ್, ಸಂಧ್ಯಾ ಕೆ, ಪ್ರೇಮಾ ಟಿಎಸ್ ಇಷ್ಟು ಮಕ್ಕಳು ಕೂಡ ಇದಾದ ಸರ್ ಹಂಗೆ ಹೋಗಿ ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರು ಇದರ್ಮ ಇಲ್ಲಿ ನೋಡಿ, ನಿಮ್ಮ ಪ್ರಿನ್ಸಿಪಲ್ ಬಂದಿಲ್ಲ. ಈ ಎಲ್ಲ ವಿದ್ಯಾರ್ಥಿಗಳನ್ನ ಹೃದಯಪೂರ್ವಕ ಶಾಲು ಮಂಜಣ್ಣ ಸರ್, ಆ ಮಂಜಣ್ಣ ನೋಡಿ ಬಿಜಿಎಸ್ ಪ್ರೌಢಶಾಲೆಯ ವಿದ್ಯಾರ್ಥಿನಿ ರಶ್ಮಿತಾ ವೇದಿಕೆ ಮೇಲೆ ಬರಬೇಕು. ಓಕೆ ಸರ್. ನಮ್ಮ ಚೆನ್ನಾಗಿ ಯೂಸ್ ಆಗ್ತಾರೆ. ಈಗ ಏನು ಲೋಕಾರ್ಪಣೆಗೊಂಡಿದೆ, ಉತ್ತಮವಾದ ನಾಟಕ ಆಗಿದೆ. ಉಳ್ಳ ಕನ್ನಡ ಭವನ ಇದೆ, ದಯಮಾಡಿ ಅಂತ ನಾವು ಸಾಹಿತ್ಯ ಪರಿಷತ್ತಿನ ಕೊಡ್ತಾ ಇದ್ದೇವೆ. ಗಡಿ ಭಾಗದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹಾಗೂ ದೈಹಿಕ ಶಿಕ್ಷಣದ
ಶಿಕ್ಷಕರನ್ನು ಆದ್ಯ ರಾಜ್ಯಗಳಿಂದ ಬಂದು ನೆಲೆಸಿರುವ ಸಮುದಾಯದವರಿಗೆ ಕನ್ನಡ ಕಲಿಸುವ ಯೋಜನೆ ಮತ್ತು ತಾಲೂಕು ವ್ಯಾಪ್ತಿಯ ಕೈಗಾರಿಕೆಗಳಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ವಯ ಸಿ ಮತ್ತು ಡಿ ಹುದ್ದೆಗಳಿಗೆ ಇವರ ಒಂದು ಮಾತು ನನಗೆ ಕನ್ನಡದ ಬಗ್ಗೆ ಇಲ್ಲಿ ನಾವು ಬಂದಿರತಕ್ಕಂಥದ್ದು ತೆಲುಗು ಮತ್ತು ಕನ್ನಡ ಅತ್ಯಂತ ನಿಕಟತೆಯಿಂದ ಭಾತೃತ್ವ ಭಾವನೆಯಿಂದ ಇಲ್ಲಿ ಒಂದಾಗಿ ನಾವು ಬಾಳ್ತಾ ಇದ್ರೂ ಸಹಿತ ಕನ್ನಡದ ಬಗ್ಗೆ ಅಗಾಧವಾಗಿರ್ತಕ್ಕಂಥ ಪ್ರೇಮವನ್ನು ಹೊಂದಿರತಕ್ಕಂಥವ್ರು ನಮ್ಮ ಜಚನಿ ಸ್ವಾಮಿಗಳು. ಅವರ ಮಾತುಗಳು ನಾನು ಎಲ್ಲೇ ಹೋಗಬೇಕಾದ್ರೂ ಸಹಿತ ಈ ಮಾತುಗಳನ್ನು ಹೇಳ್ತೀನಿ. ಸ್ವಾಮಿಗಳು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ನನ್ನ ಮನಸ್ಸಿನಿಂದ ಹೇಳ್ತಕ್ಕಂಥದ್ದು. ಯಾಕಂದ್ರೆ ಈ ಮಾತುಗಳಲ್ಲಿ ಕಾಳಜಿ ಇದೆ, ಕನ್ನಡದ ಕಾಳಜಿ ಇದೆ ಅನ್ನುವಂಥದ್ದು. ಕನ್ನಡಿಗರು ಕನ್ನಡಿಗರಾಗಿಯೇ ಬಾಳಬೇಕು, ಬೆಳಗಬೇಕು. ಕನ್ನಡಾಂಬೆಯ ಋಣಮುಕ್ತರಾಗಲು ಹೆಣಗಬೇಕು. ಕನ್ನಡವನ್ನ ಕನ್ನಡಿಗರು ಕೈ ಹಿಡಿಯದಿದ್ದರೆ ಇನ್ಯಾರು ಕೈ ಹಿಡಿತಾರೆ ಅಂತ ಈ ಮಾತಿದೆಯಲ್ಲ, ನಮ್ಮನ್ನು ನಾವು ಕೈ ಹಿಡಿಲಿಲ್ಲ ಅಂದರೆ ಯಾರು ಹಿಡಿತಾರೆ ಅನ್ನುವಂಥ. ಹಾಗಾಗಿ ಈ ಜಚನೀಯ ಸ್ವಾಮಿಗಳು ಇದೇ ನಾಡಿನಲ್ಲಿ ಇದೇ ಭೂಮಿಯಲ್ಲಿ ಓಡಾಡಿರ್ತಕ್ಕಂಥವ್ರು. ಹಾಗಾಗಿ ಜಚನೀಯ ಸ್ವಾಮಿಗಳಿಗೆ ನಾನು ಬಹಳ ಗೌರವದಿಂದ ಮೊಟ್ಟ ಮೊದಲನೇದಾಗಿ ನನ್ನ ನಮನಗಳನ್ನು ಸಲ್ಲಿಸ್ತಾ, ಅದೇ ಪರಂಪರೆಯಿಂದ ಬಂದಿರತಕ್ಕಂಥವ್ರು ನನಗೂ ಸಹಿತ ವೈಯಕ್ತಿಕವಾಗಿ ಸಹಜವಾಗಿಯೇ ಮನುಷ್ಯನ ಜೀವನದಲ್ಲಿ ಏರುಪೇರುಗಳು ಬರೋದು ಬಹಳ ಸಹಜ. ಏರುಪೇರುಗಳು ಬರಲಿಲ್ಲ ಅಂದರೆ ಆ ಮನುಷ್ಯನ ಜೀವನದಲ್ಲಿ ಮಹತ್ವನೇ ಇರೋದಿಲ್ಲ. ನೀವು ಯಾವತ್ತೂ ಹೋಗ್ತಿರಲ್ಲ, ಈಸಿಗೆ ಮಾಡ್ಕೊಳ್ಳೋಕೆ ಹೋಗ್ತಿರಲ್ಲ. ವಿಷಯಗಳು ಇರಬೇಕು. ಮನುಷ್ಯನಿಗೆ ಮತ್ತು ಒಂದು ಸಂಘ ಸಂಸ್ಥೆಗೆ ಸಮಸ್ಯೆ ಇರಬೇಕು. ಯಾರಾದರೂ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ನನಗೆ ಸಮಸ್ಯೆನೇ ಇಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಸುಳ್ಳಾರು ಹೇಳ್ತಾನೆ, ಇಲ್ಲವರ ಸತ್ತೋಗಿರ್ತಕ್ಕಂಥ ವ್ಯಕ್ತಿಯವರು. ಆ ಸಂಸ್ಥೆಯು ಸಹಿತ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಿರೋರು, ಸಮಸ್ಯೆಗಳು ಜೀವನದ ಲಕ್ಷಣ ಅಂತಕ್ಕಂಥ. ಹಾಗಾಗಿ ಒಂದು ಸಂಸ್ಥೆಯಲ್ಲಿ ಸಮಸ್ಯೆಗಳಿರಬೇಕು, ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳಿರಬೇಕು. ಆದರೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೋಬೇಕು ಅನ್ನುವಂಥದ್ದು. ಹಾಗಾಗಿ ನನಗೆ ಯಾವಾಗಾದರೂ ಏನಾದರೂ ಮನುಷ್ಯ ಜೀವನದಲ್ಲಿ ಸಹಜವಾಗಿರ್ತಕ್ಕಂಥ ಏರುಪೇರುಗಳಾದಾಗ ನಾನು ಭಾಳ ಕಡಿಮೆ ಜನರಲ್ಲಿ ಹೋಗ್ತಕ್ಕಂಥದ್ದು ಭದ್ರ ಸ್ವಾಮಿಗಳ ಹತ್ರ ಹೋಗ್ತೀನಿ ಅನ್ನುವಂಥದ್ದನ್ನು ಭಾಳ ಹೆಮ್ಮೆಯಿಂದ ಹೇಳ್ತಾ, ಇಲ್ಲಿ ಈ ಜಿಲ್ಲೆಗೆ ಭಾಳ ಗೌರವದಿಂದ ಬಂದಿದೆ. ಈ ಜಿಲ್ಲೆ ನಮಗೆ ನೋಡಿ ಭಾರತದಲ್ಲಿ ನಾವು ಭಾಳ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಭಾರತ ರತ್ನ ಅಂದ ತಕ್ಷಣ ನಮಗೆ ಸರ್ ವಿಶ್ವೇಶ್ವರಯ್ಯನವ್ರದ್ದಾಗ್ತಾರೆ. ನಮ್ಮ ಮಧ್ಯದಲ್ಲೇ ಇರ್ತಕ್ಕಂಥವ್ರು, ನಮ್ಮ ಮಧ್ಯದಲ್ಲಿ ಇನ್ನೂ ಜೀವಂತವಾಗಿರ್ತಕ್ಕಂಥವ್ರು, ಜೊತೆಗೆ ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ಗೌರವ ಡಾಕ್ಟರೇಟನ್ನು ಪಡೆದಿರ್ತಕ್ಕಂಥ ಏಕೈಕ ಭಾರತೀಯ ವ್ಯಕ್ತಿ ಅಂದರೆ ಚಿಂತಾಮಣಿ ನಾಗೇಶ ರಾಮಚಂದ್ರ ರಾವ್ CNR ರಾವ್. ಅವರೂ ಸಹಿತ ಇದೇ ಜಿಲ್ಲೆಯವರು. ಹಾಗಾಗಿ ಇಬ್ಬರು ಭಾರತ ರತ್ನವರು ಈ ಜಿಲ್ಲೆಯವರು. ಈ ಜಿಲ್ಲೆ ಎಂಥ ವೈಶಿಷ್ಟ್ಯ ಇದೆ ಅಂದರೆ ಕನ್ನಡಿಗರ ಮೇಲೆ ಕಾಳಜಿಯನ್ನು ತೋರಿಸ್ತಕ್ಕಂತಹ ಜಿಲ್ಲೆ, ಜಿಲ್ಲೆಯ ಮೇಲೆ ಮಮತೆಯನ್ನು ತೋರಿಸ್ತಕ್ಕಂತಹ ಜಿಲ್ಲೆ, ಜೊತೆಗೆ ಭಾಷೆಯ ಮೇಲೆ ಅತ್ಯಂತ ಕಳಕಳಿಯನ್ನು ತೋರಿಸ್ತಕ್ಕಂತಹ ಜಿಲ್ಲೆ ಅಂತಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ. ಹಾಗಾಗಿ ಈ ಜಿಲ್ಲೆಗೆ ನಾನು ಭಾಳ ಅತ್ಯಂತ ಹೆಚ್ಚಿನ ಗೌರವದಿಂದ ಬಂದಿದ್ದೀನಿ. ನಾನು ಯಾವುದೇ ಜಿಲ್ಲೆಯ ಬಗ್ಗೆ ಹೋಗಬೇಕಾದ್ರೆ ಅಲ್ಲಿಯ ಇತಿಹಾಸವನ್ನು ನೋಡ್ತೀನಿ. ಸಹಜವಾಗಿ ಈ ಚಿಕ್ಕಬಳ್ಳಾಪುರ ಅನ್ನುವಂಥ ಹೆಸರು ಹೇಗೆ ಬಂತು, ಇದರ ವೈಶಿಷ್ಟ್ಯ ಏನು ಅಂತ. ಚಿಕ್ಕ ಅನ್ನುವಂಥದ್ದು ಶಬ್ದ ಚಿನ್ನ ಅನ್ನುವಂಥ ಶಬ್ದದಿಂದ ಬಂದಿದೆ ಅನ್ನುವಂಥದ್ದು. ಇದು ತಮಿಳು ಮತ್ತು ತೆಲುಗುದಲ್ಲಿ ಚಿನ್ನ ಅಂದರೆ ಚಿಕ್ಕದು ಅನ್ನುವಂಥದ್ದು. ಆಮೇಲೆ ಚಿಕ್ಕ ಬಳ್ಳ ಅಂದರೆ ಒಂದು ಅಳೆಯುವಂಥ ಒಂದು ಸಾಧ್ಯ ಅಂತ. ಆಮೇಲೆ ಪುರ ಅಂದರೆ ಪಟ್ಟಣ ಅನ್ನುವಂಥದ್ದು. ಇನ್ನೊಂದು ವೈಶಿಷ್ಟ್ಯತೆ ಅಂದರೆ ಇದು ಬಹಳ ಮುಖ್ಯ. ಮಂಚೇನಹಳ್ಳಿಯ ಅರಣ್ಯ ಪ್ರದೇಶದಲ್ಲಿ ಮರಿಗೌಡ ಅನ್ನೋರು ಬೇಟೆಯಾಡೋದಕ್ಕೆ ಬರ್ತಾರೆ. ಆ ಬೇಟೆಯಾಡಕ್ಕೆ ಬಂದಾಗ ಎಂಥ ಅಪೂರ್ವವಾಗಿರ್ತಕ್ಕಂಥ ದೃಶ್ಯವನ್ನು ನೋಡ್ತಾರೆ ಅಂದರೆ ಒಂದು ಸುಂದರವಾಗಿರ್ತಕ್ಕಂತಹ ಮೊಲ ಆ ಬೇಟೆ ನಾಯಿಗಳ ಎದುರುಗಡೆ ಅತ್ಯಂತ ಧೈರ್ಯವಾಗಿ ನಿಂತಿತ್ತಂತೆ. ಅತ್ಯಂತ ಧೈರ್ಯವಾಗಿ ನೋಡಿ, ನಮ್ಮ ಕರ್ನಾಟಕದಲ್ಲಿ ಎಂಥ ವೈಶಿಷ್ಟ್ಯಗಳನ್ನು ನಾವು ನೋಡ್ತೀವಿ, ಪ್ರಾಣಿಗಳಲ್ಲಿ ಎಂಥ ವೈಶಿಷ್ಟ್ಯವನ್ನು ನೋಡ್ತೀವಿ. ಆದಿಶಂಕರ ನಿನ್ನೆ ಉದ್ಘಾಟನೆಯಾಗಿದೆ. ಈ ಕನ್ನಡ ಭವನದಲ್ಲಿ ನೆರವೇರ್ತಾ ಇರತಕ್ಕಂಥದ್ದು ಅದಕ್ಕೊಂದು ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ಅವಕಾಶ ಈ ಸಾಹಿತ್ಯ ಸಮ್ಮೇಳನಕ್ಕೆ ಸಿಕ್ಕಿದೆ. ಇದು ಯಾವತ್ತೂ ಕೂಡ ಜನಮಾನಸದಲ್ಲಿ ನಿಲ್ತಕ್ಕಂಥ ಒಂದು ವಿಷಯ. ಇವತ್ತು ಕನ್ನಡ ಭಾಷೆಯ ಬಗ್ಗೆ
ನಾವೆಲ್ಲರೂ ಕೂಡ ಅವಲೋಕನವನ್ನು ಸಿಂಹಾವಲೋಕನವನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತಕ್ಕಂಥದ್ದನ್ನು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಕ್ರಿಸ್ತಪೂರ್ವ ಕಾಲದಲ್ಲಿಯೂ ಕೂಡ ಕನ್ನಡ ಭಾಷೆಯ ಲಿಪಿಗಳು ಇದ್ದದ್ದನ್ನು ನಾವು ಕಾಣಬಹುದು. ಕ್ರಿಸ್ತಪೂರ್ವ ಕಾಲದಲ್ಲಿ ಬರ್ತಕ್ಕಂಥ ಏನು ಸಾಮ್ರಾಟ್ ಅಶೋಕರ ಕಾಲದಲ್ಲಿಯೂ ಕೂಡ ಲಿಪಿಗಳು ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಹಾಗಾಗಿ ಇತಿಹಾಸದವನ್ನು ನಾವು ಅವಲೋಕನವನ್ನು ಮಾಡ್ಕೊಳ್ತಾ ಬಂದಾಗ ಮೊಟ್ಟ ಮೊದಲ ಪದ ಏನು ಒಂದು ಸಾಮ್ರಾಟ್ ಅಶೋಕ ಕಾಲದಲ್ಲಿ ರಿಸಿಲ ಇರ್ತಕ್ಕಂಥ ಒಂದು ಪದವನ್ನು ನಾವು ಬಳಕೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನಮ್ಮೆಲ್ಲರ ಕನ್ನಡ ಸವಿಗನ್ನಡ ಬಾಲ್ಯದಿಂದ ಬೆಳೆದು ಇವತ್ತು ಯೌವನಕ್ಕೆ ಬಂದು ನಿಂತಿದೆ. ಇದಕ್ಕೆ ಮುಪ್ಪಾಗಲಿಕ್ಕೆ ನಾವು ಯಾರು ಕೂಡ ಬಿಡಬಾರದು. ಕನ್ನಡ ಭಾಷೆಗೆ ಮುಪ್ಪಿಲ್ಲ. ಇದು ಸದಾ ನವ ಯುವಕನಂತೆ ಚಿರಸ್ಥಾಯಿಯಾಗಿ ಈ ಭೂಮಿ ಮೇಲೆ ನಿಲ್ಲಬೇಕು. ಏಕೆಂದರೆ ಕನ್ನಡ ಭಾಷೆ ಆಡಲು ಮಧುರ, ಸುಂದರ, ಗೊತ್ತೈತಲ್ಲ. ಇದರ ವರ್ಣಾಕ್ಷರಗಳು ಕೂಡ ಅಷ್ಟೇ ಯಾವುದೇ ಒಂದು ಭಾಷೆಗೆ ಹೋಲಿಕೆ ಮಾಡಿಕೊಂಡಾಗ ತುಂಬ ಸುಂದರವಾಗಿರ್ತಕ್ಕಂಥ ವರ್ಣಲಿಪಿಯನ್ನು ಹೊಂದಿರತಕ್ಕಂಥ ಒಂದು ಭಾಷೆ. ನಾವು ಕನ್ನಡಿಗರು ಯಾವ ಕಾಲದಿಂದ, ಇಂದಿನ ಕಾಲದಿಂದಲೂ ಕೂಡ ನಾವೆಲ್ಲ ಬುದ್ಧಿವಂತರೇ. ಕವಿರಾಜ ಮಾರ್ಗನ ಕಾಲದಲ್ಲಿಯೇ ಕವಿರಾಜ ಮಾರ್ಗ ಕೃತಿಯಲ್ಲಿ ಒಂದು ಪದ ಬರುತ್ತೆ, ಒಂದು ವಾಕ್ಯ ಬರುತ್ತೆ. ಕನ್ನಡಿಗರು ಅಂದರೆ ಯಾರು ಅಂದರೆ ಕುರಿತೋದೆಯು ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಎಂಬುದಾಗಿ ಬರುತ್ತೆ. ನಾವು ಕಾವ್ಯವನ್ನು ಕಾಲಕ್ಕೆ ಪದಗಳನ್ನು ಚೆಕ್ ಮಾಡಿದರೆ ಅದರಲ್ಲಿ ಒತ್ತಾಕ್ಷರ ಹೋಗಿರ್ತವೆ, ದೀರ್ಘಾಕ್ಷರ ಹೋಗಿರ್ತವೆ, ಕಾಗುಣಿತಗಳು ತಪ್ಪಾಗಿರೋದನ್ನು ಸಾಮಾನ್ಯವಾಗಿ ಕಾಣ್ತಾ ಇದ್ದೀವಿ. ಆ ರೀತಿ ಆಗಬಾರ್ದು. ಯಾವುದೇ ಒಂದು ಪ್ರಪಂಚದಲ್ಲಿರ್ತಕ್ಕಂಥ ಯಾವುದೇ ಒಂದು ಭಾಷೆಯನ್ನು ನಾವು ತೆಗೆದುಕೊಂಡಾಗ ಮನುಷ್ಯ ಆಲೋಚನೆ ಮಾಡೋದು ತನ್ನ ಸ್ವಂತ ಮಾತೃಭಾಷೆಯಲ್ಲಿ. ಅದು ಯಾವುದೇ ಭಾಷೆಯಲ್ಲಿ ಕೇಳಿಸ್ಕೊಂಡ್ರೂ ಕೂಡ ಆ ಭಾಷೆಯ ಮೂಲಾರ್ಥ ಏನು ಅಂತೇಳಿ ತಿಳ್ಕೊಳ್ಳೋದು ಯಾವಾಗ ಅಂದರೆ ನಮ್ಮ ಸ್ವಂತ ಭಾಷೆಯ ಮೂಲಕ ಆ ಒಂದು ವಿಷಯವನ್ನು ನಾವು ಅರ್ಥೈಸ್ಕೊಳ್ತೀವಿ. ಹಾಗಾಗಿ ನಾವು ಮನೆಗಳಲ್ಲಿ ಮಾತಾಡುವಾಗ, ಆಫೀಸ್ಗಳಲ್ಲಿ ಅಂದರೆ ಕಚೇರಿಗಳಲ್ಲಿ ನಾವು ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಯಾರು ಬೆಳೆಸ್ತಕ್ಕಂಥ ಕರ್ತವ್ಯ ಯಾರ ಮೇಲೆ ಇದೆ ಅಂದರೆ ನಮ್ಮ ಮೇಲೆ ಇದೆ. ನಾವು ಹೋದಾಗ, ಬಂದಾಗ, ಕುಳಿತಾಗ, ನಿಂತಾಗ, ಕಷ್ಟ ಬಂದಾಗ, ಸುಖ ಬಂದಾಗ ನಮ್ಮ ಭಾಷೆ ಯಾವುದು ಕನ್ನಡ ಭಾಷೆಯಲ್ಲೇ ಮಾತಾಡ್ತಕ್ಕಂಥದ್ದನ್ನು ನಾವು ರೂಢಿಸ್ಕೊಂಡಾಗ ಮಾತ್ರ ಈ ಭಾಷೆ ಉಳಿಲಿಕ್ಕೆ ಸಾಧ್ಯ ಇದೆ. ಇವತ್ತು ಎಷ್ಟೋ ಪದಗಳು ಕನ್ನಡ ಭಾಷೆಯನ್ನು ನಾವು ಮಾತನಾಡ್ತಾ ಇದ್ದೀವಿ ಕೂಡ ಅದರ ಮಧ್ಯದಲ್ಲಿ ಹಲವಾರು ಭಾಷೆಗಳು ಏನಾಗ್ತವೆ ನುಸುಳಿ ಬಂದು ಆ ಒಂದು ವಾಕ್ಯವನ್ನು ಏನಾದರೂ ನಾವು ಮಾಡಿದರೆ ಅದರಲ್ಲಿ ಎಲ್ಲ ಭಾಷೆ ಇಂಗ್ಲೀಷ್ ಇರುತ್ತೆ, ಇದರಲ್ಲಿ ಉರ್ದು ಪದ ಬಳಕೆ ಆಗಿರುತ್ತೆ, ಅದರಲ್ಲಿ ಯಾವುದೋ ಒಂದು ಇಂಗ್ಲೀಷ್ ಪದ ಬಂದು ಸೇರ್ಕೊಂಡಿರುತ್ತೆ. ಹೀಗೆ ಏನಾಗಿದೆ ಅಂದರೆ ಒಂಥರ ಕೆಲಸ ಮೇಲೋಗಿ ಆಗ್ತಕ್ಕಂಥ ಒಂದು ಪರಿಸ್ಥಿತಿಗೆ ಇವತ್ತು ಏನಾಗಿದೆ ಅಂದರೆ ಭಾಷೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಹಾಗಾಗಿ ಈ ಭಾಷೆಯನ್ನು ಉಳಿಸಿ ಬೆಳೆಸ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ಯಾರ ಮೇಲೆ ಇದೆ ಅಂದರೆ ಅದು ನಮ್ಮ ಮೇಲೆ, ನಮ್ಮೆಲ್ಲರ ಮೇಲೆ ಇದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅಧ್ಯಕ್ಷರಾದಂತಹ ಡಾಕ್ಟರ್ ಆಗಿ ನಾವು ಗಮನಿಸಬೇಕಾದ್ದು 3 ದಶಕಗಳ ಹಿಂದೆ ನಾನು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೆ. ಆಗ ಪಂಡಿತೋತ್ತಮರು, ಸಾಂಪ್ರದಾಯಿಕವಾದಂಥ ಆಲೋಚನಾಪರರು, ಅವ್ರ ಮನಸ್ಸಿಗೆಲ್ಲ ಕಷ್ಟ ಆಗಿದ್ದಾಗ ಏನು ಹೇಳಿದ್ದೆ ನಾನು ಒಂದು 30 ವರ್ಷಗಳ ಹಿಂದೆ ಚರ್ಚೆ ಆಗಿತ್ತು ಆ ದಿನಗಳಲ್ಲಿ. ಕನ್ನಡ ಅನ್ನದ ಭಾಷೆಯಾಗಬೇಕು ಅಂತ ನಾನು ಪ್ರಸ್ತಾಪ ಮಾಡಿದ್ದೆ. ಒಂದು ಭಾಷೆ ಅರಿವಿನ ಭಾಷೆಯಾಗಬೇಕು, ಅನ್ನದ ಭಾಷೆಯಾಗಬೇಕು, ಸಂಸ್ಕೃತಿಯ ಭಾಷೆಯಾಗಬೇಕು, ಆಶಯದ ಭಾಷೆಯೂ ಆಗಬೇಕು. ಅರಿವಿನ ಭಾಷೆ ಅಂದರೆ ಪ್ರಾಥಮಿಕ ಶಿಕ್ಷಣ, ಪೂರ್ವ ಪ್ರಾಥಮಿಕದಿಂದ ಹಿಡಿದು ಪ್ರಾಥಮಿಕ ಶಿಕ್ಷಣದವರೆಗೆ ಅದು ಸಿಕ್ಕರೆ, ನಮಗೆ ನಮ್ಮ ಮಾತೃಭಾಷೆಯಲ್ಲಿ ಸಿಕ್ಕರೆ ಅಥವಾ ನಾಡ ಭಾಷೆಯಾಗಿ ನಮಗೆಲ್ಲರೂ ಸಿಗೋದಾದರೆ ಅದು ಅರಿವಿನ ಭಾಷೆ.
ಅನ್ನದ ಭಾಷೆಯಾಗಬೇಕು. ಬರೀ ಅರಿವಿನ ಭಾಷೆಯಾಗಿ ಉಳಿದ್ರಷ್ಟೇ ಭಾಷೆ ಬೆಳವಣಿಗೆ ಆಗೋದಿಲ್ಲ. ಅನ್ನದ ಭಾಷೆಯಾಗ ಅಂದರೆ ಆ ಭಾಷೆಯನ್ನು ಕಲಿತರೆ ಉದ್ಯೋಗ ಸಿಗುತ್ತೆ ಅನ್ನುವಂತಹ ಸ್ಪಷ್ಟತೆ, ಖಚಿತತೆ ಒದಗಬೇಕು. ಯಾಕೆ ಇವತ್ತು ಜನ ಆಂಗ್ಲ ಭಾಷೆಯ ವ್ಯಾಮೋಹಕ್ಕೆ ಒಳಗಾದರು? ಅದು ಜನಗಳ ತಪ್ಪು ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಎಷ್ಟೋ ಸಾರಿ ಜನಗಳ ಮೇಲೆ ನಾವು ಅದನ್ನು ಬೊಟ್ಟು ಮಾಡ್ತೇವೆ. ಇಲ್ಲ, ಆಗಲ್ಲ. ನೋಡಿ, ಯಾವ ಭಾಷೆಗೆ ಉದ್ಯೋಗ ಕೊಡುವ ಶಕ್ತಿ ಇದೆ ಆ ಭಾಷೆ ಬೆಳೆಯುತ್ತೆ. ನೀವು ಯೋಚನೆ ಮಾಡಿ, ಆಂಗ್ಲ ಭಾಷೆಗೆ ಇವತ್ತು ಆ ಶಕ್ತಿ ಇದೆ. ಜಗತ್ತಿನಲ್ಲಿಯೇ ಅದು ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸುವಂತಹ ಭಾಷೆಯಾಗಿ ಆಂಗ್ಲ ಭಾಷೆ ಇದೆ. ಯಾಕೆಂತ ಹೇಳಿದರೆ ಆ ಭಾಷೆಗೆ ವ್ಯಾಪಾರಿ ಮೌಲ್ಯ ಇದೆ. ಕನ್ನಡಕ್ಕೆ ವ್ಯಾಪಾರಿ ಮೌಲ್ಯ ಇದೆಯಾ? ಮೊದಲು ನಾವು ಇದನ್ನು ಕೇಳ್ಕೊಳ್ಬೇಕು. ಆಂಗ್ಲ ಭಾಷೆಗೆ ವ್ಯಾಪಾರಿ ಮೌಲ್ಯ ಇದೆ. ಯಾಕೆ ಅದು ಒಂದು ಕಾಲದಲ್ಲಿ ಆಳುವ ಭಾಷೆಯಾಗಿತ್ತು. ಈಗಲೂ ಕೂಡ ಅದನ್ನು ಅವರು ಉಳಿಸ್ಕೊಂಡು ಬಂದಿದ್ದಾರೆ. ಕನ್ನಡಕ್ಕೆ ಅಂಥ ವ್ಯಾಪಾರಿ ಭಾಷೆ ಇಲ್ಲ, ಆಗಿಲ್ಲ. ಹಾಗಾಗಿ ಅರಿವಿನ ಭಾಷೆ, ಅನ್ನದ ಭಾಷೆ, ಆಶಯದ ಭಾಷೆ, ಸಂಸ್ಕೃತಿಯ ಭಾಷೆ, ಈ ನಾಲ್ಕೂ ಕೂಡ ಕನ್ನಡದಲ್ಲಿ ಕೂಗ್ತಾ ಇದೆ. ಈ ನಾಲ್ಕು ಗುಣಗಳು ಕನ್ನಡದ ಮಟ್ಟಿಗೆ ಇವತ್ತು ಶಕ್ತಿಹೀನವಾಗ್ತಾ ಇದ್ದಾವೆ. ಬೇರೆ ಭಾಷೆಗಳು ಆಕ್ರಮಣಕಾರಿಯಾಗಿ ಅವು ಬೆಳೀತಾ ಇದ್ದಾವೆ. ವಿಶ್ವವ್ಯಾಪಕವಾಗಿ ಆಂಗ್ಲ ಮಾಧ್ಯಮ ಬೆಳೀತಾ ಇದೆ. ಆಂಗ್ಲ ಮಾಧ್ಯಮದಲ್ಲಿ ಕಲಿತರೆ ನಮ್ಮ ಮಕ್ಕಳಿಗೆ ಭವಿಷ್ಯ ಇದೆ ಅನ್ನುವ ಭಾವನೆ ಬಂದದ್ದೇ ಈ ಭಾಷೆಗೆ ನಮ್ಮ ಜನ ಮುಗಿಬೀಳಲಿಕ್ಕೆ ಕಾರಣ. ಅಥವಾ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳಿಗೆ ಸರದಿಯ ಸಾಲದಲ್ಲಿ ತೀರ್ಕೊಂಡು ಹೋಗಿ ಕಾರಣ ಆಯಿತು. ಇದನ್ನು ಯಾರು ತಪ್ಪಿಸ್ರೆ ಇಲ್ಲಿ ಉದ್ಯೋಗ ನಾವು ಕೊಡ್ತೀವಿ ಅನ್ನುವಂಥ ನಿಲುವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆಯೇ? ಕನ್ನಡ ಕಲಿತವರು ಮಾತ್ರ ಇಲ್ಲಿ ಆಶ್ರಯ ಪಡೆಯಲಿಕ್ಕೆ ಸಾಧ್ಯ ಅನ್ನುವಂಥ ಸಂದರ್ಭ, ಒಂದು ವಾತಾವರಣವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇದೆಯೇ? ಕೇಂದ್ರ ಸರ್ಕಾರ ಅವರ ವಿವೇಚನೆಯ ಒಳಗಡೆ, ಸಾಂವಿಧಾನಿಕ ಚೌಕಟ್ಟಿನ ಒಳಗಡೆ ಅವರು ಕ್ರಮ ತೆಗೆದುಕೊಳ್ಳೋದು ಬೇರೆ. ಆದರೆ ರಾಜ್ಯ ಸರ್ಕಾರ ಯಾಕೆ ಮೊನ್ನೆ ಅರಮನೆ ಇದಕ್ಕೆಲ್ಲ ಕೆಲವು ಸಾರಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸ್ತಾರಲ್ಲ, ಯಾಕೆ ಈ ಥರದ್ದು ಒಂದು ಸುಗ್ರೀವಾಜ್ಞೆ ಮಾಡಿಬಿಟ್ಟು ಸುಪ್ರೀಂ ಕೋರ್ಟ್ ಯಾಕೆ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಕ್ಕಂಥದ್ದು? ಆಯಿತು, 5 ಬೆಂಚ್ ಆದಮೇಲೆ 7 ಬೆಂಚ್ ಐತಲ್ಲ, 7 ಜನರ ಬೆಂಚ್ ಬೇರೆ ಇದೆಯಲ್ಲ. ಸುಗ್ರೀವಾಜ್ಞೆ ಮಾಡಿ ಮತ್ತೊಂದು ಹೋರಾಟ ಯಾಕೆ ಮಾಡಬಾರ್ದು? ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ತಕ್ಷಣ ಪೋಷಕರ ಹಕ್ಕು ಅಂದ ತಕ್ಷಣ ಯಾರ ಇದು ಜನೋಪಕಾರಿಯಾಗಿಲ್ಲ ಅಥವಾ ದೇಶೀಯ ಭಾಷೆಗಳ, ಆಯಾ ರಾಜ್ಯ ಭಾಷೆಗಳ ಹಿತಕ್ಕೆ ಇದು ಪೂರಕವಾದದ್ದಲ್ಲ ಅಂತ ಹೇಳಿ ಅವ್ರು ಯಾಕೆ ಹೋಗಬಾರ್ದು? ಈ ಪ್ರಯತ್ನಗಳಾಗಬಾರ್ದು? ಪ್ರಯತ್ನ ಮಾಡಬೇಕಲ್ವಾ? ಅದರಲ್ಲಿ ಇಚ್ಛಾಶಕ್ತಿ ಬೇಕು. ಆಳುವವರ ಇಚ್ಛಾಶಕ್ತಿಯಿಂದ ಕೆಲವು ಸಮಸ್ಯೆಗಳನ್ನು ನಾವು ಮಾಡ್ಕೋಬೇಕಾಗ್ತದೆ ಅಂತಕ್ಕಂಥದ್ದು. ಆಯಿತು, ಸರೋಜಿನಿ ಮಹಿಷಿ ಅವ್ರದ್ದು ಮತ್ತು ಅಲ್ಲ, ಹೇಗೆಂದರೆ ಎಷ್ಟೋ ಮಹಿಷಿ ಅವ್ರದ್ದು ಇದು ನಿಜವಾಗ್ಲೂ ಅವರು ಒಳ್ಳೆ ವರದಿಯನ್ನು ಕೊಟ್ಟರು. ಆದರೆ ಅದರಲ್ಲಿ ಈಗ ಕೆಲವು ಪ್ರಾಯೋಗಿಕವಾಗಿ ಅನುಷ್ಠಾನಕ್ಕೆ ಕೆಲವು ತರಕ್ಕಾಗಲ್ಲ. ಆ ಸಮಸ್ಯೆಗಳು ಇದ್ದಾವೆ. ಅದನ್ನು ಹೊರತುಪಡಿಸಿ ನಾವು ಕನ್ನಡವನ್ನು ಭಾವನಾತ್ಮಕವಾಗಿ ಬೆಳೆಸಲಿಕ್ಕೆ ಅಲ್ಲ, ಬೆಳೆಸುವ ಕಾಲ ಅಲ್ಲ ಇದು. ಬುದ್ಧಿಪೂರ್ವಕವಾಗಿ ಕನ್ನಡವನ್ನು ಕಟ್ಟಬೇಕಾಗಿದೆ, ಕನ್ನಡವನ್ನು ಬೆಳೆಸಬೇಕಾಗಿದೆ, ಪ್ರಜ್ಞಾಪೂರ್ವಕವಾಗಿ ಕನ್ನಡವನ್ನು ಕಟ್ಟಬೇಕಾಗಿದೆ ಅಂತಕ್ಕಂಥದ್ದು. ನೋಡಿ, ಇವು ದ್ವಿಭಾಷಾ ಪ್ರಾಂತ್ಯ, ಚಿಕ್ಕಬಳ್ಳಾಪುರ, ಕೋಲಾರ ಅತಿ ಹೆಚ್ಚು ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಂತಿರುವ ಜಿಲ್ಲೆಗಳಲ್ಲಿಯೇ. ಆ ಕಡೆ ಕೊಪ್ಪಳ, ಬಳ್ಳಾರಿ ಅವೆಲ್ಲ ಬರ್ತದವ, ತುಮಕೂರು ಕೂಡ ಬರುತ್ತೆ. ಆದರೆ ಈ 2 ಜಿಲ್ಲೆಗಳಿದಾವಲ್ಲ, ಹೆಚ್ಚು ತೆಲುಗುಮಯ ಆಗಿರ್ತಕ್ಕಂಥದ್ದು. ಆಡಳಿತಾತ್ಮಕವಾಗಿ ಕರ್ನಾಟಕದಲ್ಲಿದ್ದರೂ ಕೂಡ ತೆಲುಗುಮಯವಾಗಿರ್ತಕ್ಕಂತಹ ಜಿಲ್ಲೆಗಳಿವೆರಡು. ಎಲ್ಲಿಯವರೆಗೆ 19 ಡಾಕ್ಟರ್ ಬಸವರಾಜ್ ಅವರು ಕೂಡ ಇಡುಗೂರು, ನೀವು ಮರಿಬಾರದು, ಕನ್ನಡದ ವಿದ್ವತ್ತಿನ ಒಂದು ಶಿಖರ ಆತ ಡಾಕ್ಟರ್ ಬಸವರಾಜು. ಇದು ನಾನು ಬಸವರಾಜರು ಇಲ್ಲಿ ಬೇಕಾದಷ್ಟು ಇದ್ದಾರೆ. 18ನೇ ಶತಮಾನದಲ್ಲಿ ಪುಲ್ಲಕವಿ ಅಂತ ಬರ್ತಾರೆ. ನಮ್ಮ ಎಚ್ ನರಸಿಂಹಯ್ಯನವರ ಇಡುಗೂರು ಹೊಸೂರು ಇದೆಯಲ್ಲ, ಆ ಹೊಸೂರಿನಲ್ಲಿ ಪುಲ್ಲಕವಿ ಅಂತ ತೆಲುಗು ಚಂಪು ಕೃತಿಗಳನ್ನು ರಚಿಸಿದ ಶ್ರೇಷ್ಠ ಕವಿಗಳಲ್ಲಿ ಆತನು ಒಬ್ಬ. ನಿಡುಮಾಮಿಡಿ ಪೀಠದ ಗುರು ಪರಂಪರೆಗೆ ಶಿಷ್ಯ ಆತ. 18ನೇ ಶತಮಾನದಲ್ಲಿ ತೆಲುಗಿನಲ್ಲಿ ಬರೀತಾನೆ. ರುದ್ರಕವಿ
ಕನ್ನಡದಲ್ಲಿ ಬರೀತಾನೆ, ಉಭಯ ಭಾಷಾ ಪ್ರವೀಣ ಅಂತ, ತೆಲುಗಿನಲ್ಲೂ ಬರೆದಿದ್ದಾನೆ. ನಂಬ್ತಿರೋ ಇಲ್ಲೋ ಆತನ ಕೊಡುಗೆ ಬಹಳ ಜನಕ್ಕೆ ಅದು ನೆನಪಿರ್ಲಿಕ್ಕಿಲ್ಲ. ಆತ ಭಾರತ ದೇಶದಲ್ಲಿ ಪ್ರಥಮವಾಗಿ ನಾಟಕ ಕಂಪನಿಯನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ. ಎಲ್ಲಿ ಅವರು ಪಕ್ಕದ ಇಡಗೋರ್ಗವನು ರುದ್ರಕವಿ, ಭೀಮೇಶ್ವರ ಕೃಪಾಪೋಷಿತ ನಾಟಕ ಸಂಘ ಅನ್ನುವ ಹೆಸರಿನಲ್ಲಿ 1850ರಲ್ಲಿ ಆ ನಾಟಕ ಸಂಘವನ್ನು ಪ್ರಾರಂಭ ಮಾಡ್ತಾನೆ. ಯಾರು ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಮುಂದೆ ನಾಟಕವನ್ನು ಪ್ರದರ್ಶನ ಮಾಡ್ತಾನೆ, ಶಿವನಾಟಕ ಅಂತ. ಮುಂದೆ ಅದನ್ನು ಭಕ್ತ ಮಾರ್ಕಂಡೇಯ ಅಂತೇಳಿ ಹೆಸರು ಬದಲಾಯಿಸಿ ಆಂಧ್ರ ಭಾಷೆಯಲ್ಲಿ ಬರೀತಾನೆ. ಮಹಾರಾಷ್ಟ್ರದವರೆಗೆ ತೆಗೆದುಕೊಂಡು ಹೋಗ್ತಾನೆ ನಾಟಕ ಕಂಪನಿಯನ್ನ. ಅಷ್ಟೇ ಅಲ್ಲ, ಸರ್ವಸ್ವವನ್ನು ಕಳ್ಕೊತಾನೆ ಆ ವ್ಯಕ್ತಿ. ಬರೆಯುವಂಥವರ ಸಂಖ್ಯೆ ಅಲ್ಲೊಂದು ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೂ ಮೊದಲು ಕನ್ನಡದಲ್ಲಿ ಬರೆಯುವ ಪ್ರಯತ್ನಗಳು ಈ ಭಾಗದಲ್ಲಿ ಆಗಲಿಲ್ಲ. ಅಂದರೆ ಅಷ್ಟು ತೆಲುಗು ಒಲವು ಇದ್ದಂಥ, ತೆಲುಗು ಆಳವಾಗಿ ಬೇರು ಬಿಟ್ಟಿರುವಂಥ ಒಂದು ಪ್ರದೇಶವಾಗಿ ಈಗಲೂ ಕೂಡ ನೀವು ಆಡಳಿತಾತ್ಮಕವಾಗಿ ನೀವು ವ್ಯಾವಹಾರಿಕ ಭಾಷೆ ಇದು ತೆಲುಗು ಭಾಷೆನೇ ಇರೋದು, ಮಾತೃಭಾಷೆಗೆ ತೆಲುಗೇನೆ ಮನೆಗಳಲ್ಲಿ. ಆ ಥರ ಅನಿವಾರ್ಯ, ಅದೇನು ಮಾಡಲಿಕ್ಕಾಗಲ್ಲ. ಆದರೆ ಇಂಥ ಪ್ರಾಂತ್ಯದಲ್ಲಿ ಕನ್ನಡಕ್ಕಾಗಿ ಬಹುದೊಡ್ಡ ಸೇವೆ ಸಲ್ಲಿಸಿರ್ತಕ್ಕಂಥ ಒಂದು ಈಗ ವಿಸ್ಮರಣೆಗೆ ಒಳಗಾಗುತ್ತಿರುವ ಮಠವೊಂದರ ಪರಿಚಯವನ್ನು ನಾನೀಗ ಮಾಡಿಕೊಡ್ಬೇಕು ನಿಮಗೆ. ಅದು ನನ್ನ ಕರ್ತವ್ಯ ಅಂತ ಅಂದ್ಕೊಳ್ತೀನಿ. ಈ ಗೂಳೂರು ಮಹಾಸಂಸ್ಥಾನ ಏನು ಪೀಠ ಇದೆ, ಅದರಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಭಾಗ್ಯ ನನ್ನಂಥವನ ಪಾಲಿಗೆ ಬಂದಿದೆ. ಅದು 1000 ವರ್ಷಗಳ ಇತಿಹಾಸ ಇರುವಂಥ ಪೀಠ ಅದು. ಅದರ ಸಂಸ್ಥಾಪಕ ಯಾರು ಅಂದರೆ ಬಹಳ ಜನಕ್ಕೆ ಅದು ಗೊತ್ತಿಲ್ಲ. ಅದಕ್ಕೆ ನಾನು ಮರೆಯಾಗ್ತಾ ಇರುವಂಥ ಇತಿಹಾಸದ ಕೆಲವು ಅಂಶ ನಾನು ಗಮನಕ್ಕೆ ತರ್ತೇನೆ. ಅದರ ಸಂಸ್ಥಾಪಕರು ಯಾರು ಅಂತ ಹೇಳಿದರೆ 11ನೇ ಶತಮಾನದಲ್ಲಿ ಶ್ರೀಶೈಲದಲ್ಲಿ ಜೀವಿಸಿದ್ದ ಪಾಶುಪತ ಪರಂಪರೆಯ ವಿರೂಪಾಕ್ಷ ಸಿದ್ಧ. ಆ ವಿರೂಪಾಕ್ಷ ಸಿದ್ಧ ಎಂಥವನು ಅಂತ ಹೇಳಿದರೆ ಕನ್ನಡದ ಮೊಟ್ಟ ಮೊದಲ ವಚನಕಾರ, ಆದ್ಯ ವಚನಕಾರ ದೇವರ ದಾಸಿಮಯ್ಯನವರಿಗೆ ದೀಕ್ಷಾಗುರು. ಅಷ್ಟೇ ಅಲ್ಲ, ರೇವಣಸಿದ್ಧನಿಗೆ ಸಿದ್ಧಕುಲ ಚಕ್ರವರ್ತಿ ಅಂತ ಪ್ರಸಿದ್ಧನಾಗಿದ್ದಂಥ ರೇವಣಸಿದ್ಧನಿಗೆ ದೀಕ್ಷಾಗುರು. ವೀರಶೈವ ಲಿಂಗಾಯತ ಧರ್ಮದ ಮುಂಗೋಳಿ ಅಂತಲೇ ಕರೆಸಿಕೊಳ್ಳ. ಯಾರು ಇಲ್ಲ, ತಾಯಿ ಇಲ್ಲದೆ ದೊಡ್ಡೋಳಾದೆ, ಅಪ್ಪ ಮಲ್ತಾ ಇಲ್ಲದೆ ಬಿದ್ದವನೆ, ನನಗೆ ಅಂತ ಕಾಯೋರು ಯಾರು ಇಲ್ಲ. ಸಾಕೆ ಮತ್ತೆ ಮದ್ವೆ ನನಗೆ ಸಾಟಿ ಇಲ್ಲ. ಅದೇ ಅನ್ಕಡೆ ನನ್ನ ಹೆಂಡತಿ ಊರ್ ಬಾಗೋಳೆ ಇಲ್ಲೇ ಕೂತವ್ರೆ. ಪಕ್ಕದ ಮನೇಲಿ ಗಂಡ ಹೆಂಡತಿ ಜಗಳ ಅಂದ್ರೆ ಜಗಳ. ಯಾವ ನಿಮ್ಮಪ್ಪ ಸುಮ್ಮನೆ ಆಯ್ತು, ನಿಮ್ಮ ಅಕ್ಕಂಗೆ ಹೇಳಿ ಯಾರು ದೊಡ್ಡ ತಗೊಂಡ್ಬರ್ತಿಲ್ಲ ಸುಮ್ಕುತ್ಕಳ ಬೇವರ್ಸಿ. ನಿಮ್ಗೆ ಬಿಲ್ ಕೊಡ್ಬೇಕು ಅನ್ಸುತ್ತೆ. ಏಯ್ ಏನಾ ನಿನ್ ಬಿಲ್ಲು ಮುಷ್ಟಿ ಮಾಡಿ ನಿನ್ ಕೈ ಕಾಲ ಈ ಕೊಂಪೆಲ್ಲ ತುಪ್ಪ ಎಲ್ಲಿಂದ ಬರ್ಬೇಕು? ಎಣ್ಣೆ ಅವಳೆಲ್ಲ ಇವಳ ಅಮ್ಮ ನಿಂಗೇನೆ ನಾನು ಅದಕ್ಕೆ ಸುಧಾ ಮಾಡಿದ್ದೀನಿ. ಸುಮ್ಮನೆ ಬಿಟ್ಬಿಡ್ತೀನ. ನಮ್ಮ ಅಪ್ಪ ಬಂದಿದ್ದ. ನೀನ್ ಯಾಕೆ ಬಂದಿದ್ಯಾ ಅಲ್ಲಿಗೆ? ವೆರಿ ಇಂಪಾರ್ಟೆಂಟ್ ವ್ಯಂಜನಗಳನ್ನ ಕಲಿಯುವಂತ ಸಮಯ ಕೂತ್ಕೋ. ಎಲ್ಲಿ ನಿನ್ ವ್ಯಂಜನಗಳನ್ನ ಹೇಳು. ಇಲ್ಲಿ ಬರಕ್ಕಿಂತ ಮುಂಚೆನೆ ಎಲ್ಲ ಗೊತ್ತುಕೊಂಡಂತ ಹೋಗ್ ನಂಗೆ. ಹೌದಾ? ವೆರಿ ಗುಡ್, ಹೇಳು ನೋಡ. ಪಾಪ ಅಮ್ಮ ಗಂಡದೆಲ್ಲ ತಿಂಡಿಯನ್ನು ಕೊಂಡು ತಿಂದರು. ಚಾಮುಂಡಿ ಬೆಟ್ಟದಲ್ಲಿ ಒಂದು ಗಂಡು ಹೆಣ್ಣು ಗಂಡದೆಲ್ಲ ತಿಂಡಿಯನ್ನು ಕೊಂಡು ತಿಂದರು. ಪ್ರೊಫೆಸರ್